ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಚಾರದಲ್ಲಿ ಅಂದರೆ ಸಚಿವರೇನೋ ಆಗಿದ್ದಾರೆ, ಒಂದು ಕಡೆ ಶಾಸಕರುಗಳಿಗೆ ನಾವು ಮಂತ್ರಿ ಆಗಬೇಕು, ಸಚಿವರಾಗಬೇಕು ಅನ್ನುವಂಥ ಆಸೆ ಆದರೆ ಏನು ಈ ಸಚಿವಗಿರಿ ಸಿಕ್ಕಿರುವಂತಹ, ಮಂತ್ರಿಗಿರಿ ಸಿಕ್ಕಿರುವಂತಹ ಸಚಿವರುಗಳಿಗೆ ತಮಗಿಷ್ಟ ಅಂದರೆ ತಮಗೆ ಬೇಕಾದಂತಹ ನಿರೀಕ್ಷೆಯ ಖಾತೆ ಸಿಗಲಿಲ್ಲ ಅನ್ನುವಂತಹ ಅಸಮಾಧಾನಗಳು, ಕೊಟ್ಟಿರುವಂತಹ ಖಾತೆ ಬೇಡ, ಇನ್ನೊಂದು ಖಾತೆ ಕೊಡಿ, ಪ್ರಬಲವಾದಂತಹ ಖಾತೆ ಕೊಡಿ, ಖಾತೆ ಬದಲಾವಣೆ ಮಾಡಿ, ಈ ರೀತಿಯಾದಂತಹ ಚರ್ಚೆಗಳಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ತೊಡಗಿಕೊಂಡಿರುವಂಥದ್ದು. ಇನ್ನೂ ಕೂಡ ಒಂದಷ್ಟು ಜನರ ಅಸಮಾಧಾನ ಶಮನ ಆಗಿಲ್ಲ, ಸರ್ಕಾರವೇ ಟೇಕ್ ಆಫ್ ಆಗಿಲ್ಲ, ಮುಖ್ಯಮಂತ್ರಿಗಳ ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಹಕಾರವೇ ಕೊಡ್ತಾ ಇಲ್ಲ, ಖಾತೆ ವಹಿಸ್ಕೊಳ್ತಾ ಇಲ್ಲ, ಮುಖ್ಯಮಂತ್ರಿಗಳು ಹೇಗೆ ಇರೋದೇ 2 ವರ್ಷ, ಹೇಗೆ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ, ಏನೇನೆಲ್ಲ ಮಾಡ್ತಾರೆ ಅನ್ನುವಂತಹ ಕುತೂಹಲ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಹೇಗೆ ಆಡಳಿತ ಮಾಡುತ್ತೆ ಅನ್ನುವಂತಹ ಚರ್ಚೆಗಳು, ಅದಕ್ಕೆ ವಿಪಕ್ಷಗಳಿಂದ ಒಂದಷ್ಟು ಪ್ರತಿರೋಧ, ಟೀಕೆ, ಟಿಪ್ಪಣಿಗಳು, ಇದೆಲ್ಲದರ ಮಧ್ಯೆ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಬಾರಿ ಅಂದರೆ ಮೊದಲ ಪಟ್ಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದ ಒಳಗಡೆ ಅವರನ್ನು ತಗೊಂಡಿಲ್ಲ, ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯದಿಂದ ಈಗಾಗಲೇ ಆರೋಗ್ಯ ಸಚಿವರಾಗಿ ಯು.ಟಿ. ಖಾದರ್ ಅವರನ್ನ ತಗೊಂಡ್ಬಿಟ್ಟಿದ್ದಾರೆ. ಯು.ಟಿ. ಖಾದರ್ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇ ಪಟ್ಟಿಯಲ್ಲಿ. 2ನೇ ಪಟ್ಟಿಯಲ್ಲಿ ಏನಾದರೂ ತಗೊಳ್ತಾರಾ ಇಲ್ವಾ, ಅಥವಾ ಯಾಕಾಗಿ ಜಮೀರ್ ಅವರ ಕೈಯನ್ನು ಬಿಡಲಾಗ್ತಾ ಇದೆ ಅನ್ನುವಂಥದ್ದು ಶುರುವಾದಂಥದ್ದು ಈ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಟೈಮ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮ್ನೂರ್ ಪರವಾಗಿ ಕೆಲಸ ಮಾಡಲಿಲ್ಲ. ಅವರ ಇಚ್ಛೆ ಇದ್ದಂಥದ್ದು ನಮ್ಮ ಸಮುದಾಯದವರಿಗೆ ಟಿಕೆಟ್ ಕೊಡಿ, ನಾನು ಗೆಲ್ಸ್ಕೊಂಡು ಬರ್ತೀನಿ ಅಂತ. ಅವರ ಮಾತಿಗೆ ಯಾವಾಗ ಕಿಮ್ಮತ್ತು ಸಿಗಲಿಲ್ಲ, ಅದಾದ ನಂತರದಲ್ಲಿ ಅವರು ಒಂದು ರೀತಿಯಲ್ಲಿ ಬೇಸರ ಮಾಡಿಕೊಂಡ್ರು, ದೂರ ಉಳಿದುಬಿಟ್ರು. ಬಟ್ ಸ್ಟಿಲ್ ಹೈಕಮಾಂಡ್ ಹೇಳಿದ ಮೇಲೆ ಪ್ರಚಾರ ಮಾಡಿದ್ರು. ಅದಾದ ಮೇಲೆ ಏನೋ ಒಂದು ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಹೈಕಮಾಂಡ್ಗೆ, ಜಮೀರ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಕಾರಣವನ್ನು ಕೊಟ್ಟು ಬೇರೆ ಆ ಸಮುದಾಯದ ನಾಯಕರ ತಲೆದಂಡ ಆಗುತ್ತೆ. ಜಮೀರ್ ಅವರ ಹೆಸರು ಕೇಳಿ ಬಂದರೂ ಕೂಡ ಫೈನಲಿ ಫಲಿತಾಂಶ ಬಂದಂಥ ನಂತರದಲ್ಲಿ ನಿಮ್ಗೆ ಗೊತ್ತೇ ಇದೆ, ಸಮರ್ಥ ಶಾಮ್ನೂರ್ ಗೆದ್ರು, ಕಾಂಗ್ರೆಸ್ನ ಪಾಲಾಯಿತು ದಾವಣಗೆರೆ ದಕ್ಷಿಣ. ಅದಾದ ಮೇಲೆ ಎಲ್ಲೋ ಸೇಫ್ ಆದ್ರು ಜಮೀರ್ ಅನ್ಕೊಳ್ಳೋ ಅಷ್ಟರಲ್ಲೇ ಈ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಬಂದಾಗ, ಈ ಸಚಿವ ಸಂಪುಟದ ಪಟ್ಟಿ ಸಿದ್ಧವಾಗುವಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಒಂದು ಆಡಿಯೋ ಬಾಂಬ್ ಹೊರಬಿದ್ದುಬಿಡ್ತು. ಅಂದರೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಜಮೀರ್ ಮಾತಾಡಿದ್ದಾರೆ ಅನ್ನುವಂಥ ಆಡಿಯೋ. ಅದಾದ್ಮೇಲೆ ಜಮೀರ್ ಅವರು ಸ್ಪಷ್ಟನೆ ಕೊಟ್ಟರು, ಇದು ನಂದಲ್ಲ, ಇದು ಷಡ್ಯಂತ್ರ, ಇದು ಯಾವುದೇ ಥರದ ತನಿಖೆಗಾದರೂ ನಾನು ಸಿದ್ಧನಿದ್ದೇನೆ, ಇದು ನಂದಲ್ಲ ಧ್ವನಿ, ಇದು ಎಐ ಧ್ವನಿ ಅಂತೆಲ್ಲ ಹೇಳಿದ್ರು ಕೂಡ ಜಮೀರ್ ಅವರು ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಕಾರಣಕ್ಕೆ ಜಮೀರ್ ಅವರನ್ನ ಡಿ.ಕೆ. ಶಿವರ ಸಚಿವ ಸಂಪುಟದ ಮೊದಲ ಪಟ್ಟಿಯಿಂದ ಕೈ ಬಿಡಲಾಯಿತು ಅನ್ನುವಂಥ ಚರ್ಚೆ. ಅದಾದ ನಂತರ ಬೇಕಾದಷ್ಟು ಪ್ರತಿಭಟನೆಗಳಾಯಿತು. ಜಮೀರ್ ಅವರ ಬೆಂಬಲಿಗರು ನಮ್ಮವ್ರನ್ನ ಅಂದರೆ ನಾಯಕರನ್ನ, ಜಮೀರ್ ಅಹಮದ್ ಅವರನ್ನ ಸಚಿವರು ಮಾಡ್ಕೊಳ್ಬೇಕು ಡಿ.ಕೆ. ಶಿ ಸಂಪುಟದಲ್ಲಿ ಅಂತ. ಅದಾದ ಮೇಲೆ ನಿನ್ನೆ ಸಿದ್ದರಾಮಯ್ಯನವರ ರಿಯಾಕ್ಷನ್ ಏನಿತ್ತಲ್ಲ, ಅವ್ನು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾನೆ ಅಂಥವ್ನು ನೋಡ್ಕೊಂಡು ಸುಮ್ಮನಿರ್ಬೇಕಾ ಅನ್ನುವಂಥ ಸಿದ್ದರಾಮಯ್ಯನವರ ರಿಯಾಕ್ಷನ್ ಬಂತಲ್ಲ, ಇದು ಇನ್ನೊಂದಷ್ಟು ಪುಷ್ಟಿ ಕೊಟ್ಟಂತಾಗಿದೆ ಜಮೀರ್ ಅವರ ವಿರುದ್ಧವಾಗಿ ಏನೋ ನಡೀತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಪ್ರಶ್ನೆ ಬರೋದು, ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಪ್ರಬಲ ನಾಯಕರು ಅನ್ಸ್ಕೊಂಡಿರೋದಲ್ಲ, ಹಾಗಾದ್ರೆ ಜಮೀರ್ ಒಬ್ಬರೇನಾ, ಬೇರೆ ಇನ್ಯಾರು ಇಲ್ವಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳ ಮಧ್ಯೆ ಜಮೀರ್ ಅವರ ವಿರುದ್ಧ ನಿಜವಾಗೂ ಏನೋ ಷಡ್ಯಂತ್ರ ನಡೀತಾ ಇದೆಯಾ, ಅಥವಾ ಅವ್ರು ನಿಜವಾಗೂ ಅದರಲ್ಲಿ ಭಾಗಿಯಾಗಿದ್ದಾರೆ? ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಬಹಳ ಅತ್ಯಾಪ್ತ ಬಣದಲ್ಲಿ ಗುರುತಿಸಿಕೊಂಡದವರು ಜಮೀರ್ ಅಹಮದ್ ಖಾನ್ ಅವರು. ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯನವರು ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಸಿದ್ದರಾಮಯ್ಯನವರೇ ಹೇಳ್ತಾ ಇದ್ದಾರೆ, ನನ್ನ ವಿರುದ್ಧ ಕೆಲಸ ಮಾಡಿದ ಅವನ್ನ ನೋಡ್ಕೊಂಡು ಸುಮ್ಮನಿರ್ಬೇಕಾ, ಅವನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರ್ದಾ ಅಂತ ಮಾತನಾಡಿದ್ರಲ್ಲಿ ಸಿದ್ದರಾಮಯ್ಯನವರು. ಇದು ಇನ್ನಷ್ಟು ಮುಸ್ಲಿಮರನ್ನ, ಅಲ್ಪಸಂಖ್ಯಾತರನ್ನ, ಜಮೀರ್ ಅವರ ಬೆಂಬಲಿಗರನ್ನ ಕೆರಳಿಸಿದಂತೆ ಕಾಣ್ತಾ ಇದೆ. ಹೀಗಾಗಿಯೇ ಜಮೀರ್ ಅವರ ಪರವಾಗಿ ಲಾಬಿಗಳು, ಜಮೀರ್ ಅವರ ಪರವಾಗಿ ಧ್ವನಿಗಳು, ಜಮೀರ್ ಅವರ ಬೆಂಬಲಿಗರು, ಕಾರ್ಯಕರ್ತರು, ಎಸ್ಪೆಷಲಿ ಅವರು ಪ್ರತಿನಿಧಿಸುವಂತಹ ಚಾಮರಾಜಪೇಟೆ ಕ್ಷೇತ್ರದ ಅವರ ಬೆಂಬಲಿಗರು, ಅಭಿಮಾನಿಗಳು ಈಗ ಜಮೀರ್ ಅವರ ಪರವಾಗಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಬರುವಂತಹ ಸೋಮವಾರ ಪಾದರಾಯನಪುರ, ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ಒಂದು ಜಾಗ ಇದೆ, ಅದು ಪಾದರಾಯನಪುರ. ಅಲ್ಲಿಯ ಎಲ್ಲ ಮುಸ್ಲಿಮರು ಒಟ್ಟಾಗಿ ಸೇರಿ ಪಾದರಾಯನಪುರ, ಚಾಮರಾಜಪೇಟೆ ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದು ಯಾಕೆ ಅಂದ್ರೆ ಜಮೀರ್ ಅವರ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಜಮೀರ್ ಅವರನ್ನ ಏನೋ ಕಾನ್ಸ್ಪಿರಸಿಯಲ್ಲಿ ತುಳಿಯೋ ನೋಡ್ತಾ ಇದ್ದಾರೆ, ರಾಜಕೀಯ ಮುಗಿಸಕ್ಕೆ ನೋಡ್ತಾ ಇದ್ದಾರೆ ಜಮೀರ್ ಅವರನ್ನ. ಇಲ್ಲ, ಅದು ಕೂಡುದು, ಇದೆಲ್ಲವನ್ನೂ ಕೂಡ ತಡಿಬೇಕು. ನಮ್ಮ ಸಮುದಾಯದ ಪ್ರಬಲ ನಾಯಕರು, ಇವರಿಗೆ ಡಿ.ಕೆ. ಶಿವರ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಧ್ವನಿ, ಕೂಗು ಜೋರಾಗಿ ಕೇಳಿಸ್ತಾ ಇದೆ. ಹೀಗಾಗಿ ಜಮೀರ್ ಅವರ ಪರವಾದಂಥ ಬೆಂಬಲಿಗರು, ಮುಸ್ಲಿಮರು, ಚಾಮರಾಜಪೇಟೆ ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಸೇರಿ ಸೋಮವಾರ ಪಾದರಾಯನಪುರ, ಚಾಮರಾಜಪೇಟೆಯನ್ನು ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಬಂದ್ ಮತ್ತು ಪ್ರತಿಭಟನೆ ಬಿಸಿ ಎಷ್ಟರ ಮಟ್ಟಕ್ಕೆ ತಟ್ಟತ್ತೆ ರಾಜ್ಯ ಕಾಂಗ್ರೆಸ್ ನಾಯಕರುಗಳಿಗೆ, ಅಥವಾ ಇದೇನಾದ್ರು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಹೋಗಿ ರೀಚ್ ಆಗುತ್ತಾ, ಅಥವಾ ಸಿದ್ದರಾಮಯ್ಯನವರು ತಮ್ಮ ಮುನಿಸನ್ನು ಮರೆತು ಇರಲಿ, ನನ್ನ ಅತ್ಯಾಪ್ತರಲ್ಲಿ ಗುರುತಿಸ್ಕೊಂಡಂಥವರು ಜಮೀರ್ ಅವರು, ಅವ್ರಿಗೊಂದು ಅವಕಾಶ ಆಗಲಿ ಈ ಬಾರಿಯೂ ಕೂಡ ಅಂತ ಏನಾದರೂ ಅವ್ರ ಪರವಾಗಿ ಏನಾದರೂ ಕೆಲಸ ಮಾಡ್ತಾರಾ, ಅಥವಾ ಡಿ.ಕೆ. ಶಿ ಅವರಿಗೆ ಇದೆಲ್ಲವೂ ಕೂಡ ಅರ್ಥ ಆಗುತ್ತಾ? ಅದನ್ನು ಅರ್ಥ ಮಾಡ್ಕೊಂಡು ಹೈಕಮಾಂಡ್ ನಾಯಕರಿಗೆ ಹೇಳ್ತಾ
ಗೆಲ್ತಾರಾ? ಎರಡನೇ ಪಟ್ಟಿಯಲ್ಲಿ ಏನಾದರೂ ಎಲ್ಲ ಒತ್ತಡಕ್ಕೆ ಮಣಿದು ಜಮೀರ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ? ಜಮೀರ್ ಅಹಮದ್ ಖಾನ್ ಅವರು ಡಿ ಕೆ ಶಿವರ ಸಂಪುಟದಲ್ಲಿ ಸಚಿವರಾಗ್ತಾರಾ? ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.